ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮೀನರಾಶಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಸ್ 71 ಚಾನಲ್ಗೆ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಎಂಡ್ ಆಫ್ ಮೇ ನಿಮಗಾಗಿ ಏನು ಅಪರ್ಚುನಿಟೀಸ್ ಬರ್ತಾ ಇದೆ, ಏನು ಒಂದು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಲವ್ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಜಾಬ್ ಕರಿಯರ್ ಇರ್ಬೋದು, ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಕೂಡ ಚೆಕ್ ಮಾಡೋಣ. ರೀಡಿಂಗಿಗೆ ಕನೆಕ್ಟ್ ಆಗಿ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಾನು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಮೆಸೇಜ್ ಮಾತ್ರ ಮಾಡಿ. ಓಕೆ, ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆದರೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಸೊ ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು, ಹಾಗೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. 5 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಓಕೆ, 9 ಆಫ್ ವಾಂಡ್ಸ್. ಮನಸ್ಸಲ್ಲಿ ಏನೋ ತುಂಬ ಗೊಂದಲ ನಡೀತಾ ಇದೆ. ಏನು ಗೊಂದಲ ನಡೀತಾ ಇದೆ? ಏನೋ ನೆಗೆಟಿವ್ ಪ್ಯಾಟರ್ನ್ ಹುಟ್ಕೊಳ್ತಾ ಇದೆ ನಿಮ್ಮ ಮೈಂಡಲ್ಲಿ. ಈ ನೆಗೆಟಿವ್ ಪ್ಯಾಟರ್ನಿಂದಾಗಿ ನಿಮಗೆ ಸ್ವಲ್ಪ ತಲೆನೋವು ಇರ್ಬೋದು, ಅಥವಾ ತಲೆಯಲ್ಲಿ 108 ನೆಗೆಟಿವ್ ವಿಚಾರಗಳು ಬರುವಂಥದ್ದು, ಕಾಲ್ ಕೆದರಿ ಜಗಳ ಮಾಡೋದಂತ ಏನು ಹೇಳ್ತೀವಲ್ವಾ, ಆ ರೀತಿ ನಿಮಗೆ ಆಗ್ತಾ ಇದೆ. ಒಂದು ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಲೈಫಲ್ಲಿ. ಒಂದು ನಿಮ್ಮಲ್ಲೇ ನಿಮಗೆ ತುಂಬ ಒಂದು ಬ್ಯಾಟಲ್ ನಡೀತಾ ಇದೆ. ಸ್ವಲ್ಪ ಸೆಲ್ಫ್ ಕೇರ್ದ ಅವಶ್ಯಕತೆ ಇದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಸೆಲ್ಫ್ ಕೇರ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ನಿಮ್ಮನ್ನ ನೀವು ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ನಿಮಗೆ ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಯಾವ ರೀತಿ ಚಾಲೆಂಜಸ್ ಅಂತಂದ್ರೆ, ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ, ಮತ್ತೆ ತುಂಬಾ ನೀವು ಕಷ್ಟ ಪಡ್ತಾ ಇದ್ದೀರಾ. ಮನಸ್ಸಲ್ಲಿ ಏನೇನೋ ಅನ್ಕೊಂಡು ನೆಗೆಟಿವ್ ವಿಚಾರ ಮಾಡ್ಕೊಂಡು ನಿಮ್ಮ ಬಾಡಿಗೆ ನೀವೇ ಕಷ್ಟ ಕೊಡ್ತಾ ಇದ್ದೀರಾ, ದೇಹಕ್ಕೆ ನೀವೇ ಕಷ್ಟ ಕೊಡ್ತಾ ಇದ್ದೀರಾ. ನಿಮ್ಮಷ್ಟಕ್ಕೆ ಸ್ವಲ್ಪ ಸಾಫ್ಟ್ನೆಸ್ ಆಗಿ ನೀವು ಬಿಹೇವ್ ಮಾಡಬೇಕು. ಯಾಕಿಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮ್ಮ ಮೈಂಡ್ ಕರೆಕ್ಟ್ ಆಗಿದ್ದಾಗ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ನಿಮ್ಮ ಲೈಫಲ್ಲಿ ತಗೊಳ್ಳುವಂಥದ್ದಿರುತ್ತೆ, ಹೌದಾ? ಮತ್ತೆ ಅಲ್ಟಿಮೇಟ್ಲಿ ನಿಮ್ಮ ಬಾಡಿ ಮೇಲೆ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ, ನೆಗೆಟಿವ್ ಪ್ಯಾಟರ್ನ್ಸ್ ಏನು ನಡೀತಾ ಇರುತ್ತೆ, ಅದರಿಂದಾಗಿ ನಿಮ್ಮ ಬಾಡಿಲಿ ಕೂಡ ಎನರ್ಜಿ ಡ್ರೈನ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ. ಅಂದ್ರೆ ಮೈಯಲ್ಲಿ ಶಕ್ತಿ ಇಲ್ಲ, ವೀಕ್ನೆಸ್ ಫೀಲ್ ಮಾಡ್ಕೊಳ್ಳುವಂಥದ್ದು, ಜಾಸ್ತಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಕುಂತ್ರೆ ಒಂದೇ ಕಡೆ ಲೇಸಿನೆಸ್ ಬರುವಂಥದ್ದು, ಒಂದೇ ಕಡೆ ಕೂಡಬೇಕು, ಈ ರೀತಿ ಎಲ್ಲ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ನಿಮಗೆ ಅದು ಫೀಲ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ನಿಮ್ಗೆ ಅನ್ಸುತ್ತೆ ನಿಮ್ಮನ್ನ ಯಾರೋ ಕಟ್ ಹಾಕಿದ್ದಾರೆ ಅಂದ್ರೆ, ಆ ರೀತಿ ಒಂದು ಫೀಲ್ ಆಗುತ್ತೆ ನಿಮ್ಗೆ. ಏನೋ ಏನೋ ಸಮಥಿಂಗ್ ನಡೀತಾ ಇದೆ, ಹಾಗಾಗಿ ಎಲ್ಲೋ ಒಂದು ಆ ಒಂದು ಶಕ್ತಿ ನನ್ನನ್ನ ಹಿಡಿದು ಹಾಕಿದೆ ಅನ್ನೋವಂಥದ್ದು ನಿಮ್ಗೆ ಫೀಲ್ ಆಗತ್ತೆ. ಯಾಕಂತಂದ್ರೆ ಆಲ್ರೆಡಿ ನೀವು ನೆಗೆಟಿವಿಟಿ ತುಂಬಿಕೊಂಡಿದ್ದೀರಾ ಮೈಂಡಲ್ಲಿ. ಹಾಗಾಗಿ ಇದು ನಿಮ್ಮ ಒಂದು ದೇಹದ ಮೇಲೇನೂ ಕೂಡ ತುಂಬಾ ವೀಕ್ನೆಸ್ ಆಗುವಂಥದ್ದು. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಎನರ್ಜಿ ಹೋಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ಮತ್ತೆ ನಿಮ್ಗೆ ಯಾರಾದ್ರೂ ಪುಷ್ ಮಾಡಬೇಕು, ತುಂಬಾ ಲೇಸಿನೆಸ್, ಈ ಮಲಗಿದ್ರೆ ಮಲ್ಕೊಂಡೇ ಬಿಡೋದು, ಹೇಳೋದಿಲ್ಲ ಬೇಗ, ಈ ರೀತಿ ಎಲ್ಲ ಇನ್ನೂ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಗೆ. ಇವಾಗ ಆಗ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್, ಮುಂದೆ ಕೂಡ ಅದು ಆಗುವಂತ ಚಾನ್ಸ್ ಇದೆ. ಸೊ ಇವಾಗ್ಲೇನೆ ಏನ್ ಮಾಡ್ಬೇಕು, ಆಕ್ಷನ್ ಮೋಡ್ಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ನಿಮ್ಮ ಹೆಲ್ತ್ ರಿಲೇಟೆಡ್ ಏನಾದ್ರೂ ಇನಿಷಿಯೇಟಿವ್ ತಗೋಬೇಕು. ವಾಕ್ ಮಾಡಿ, ಜಾಗ್ ಮಾಡಿ, ಕುಂತಲ್ಲೇನೆ ಕೂಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಬೇಕು. ಹೆಲ್ತ್ ವೈಸ್ ನೋಡಿ, ನಿಮ್ಮ ಮೈಂಡ್ಗೆ ಪ್ರೆಷರ್ ಕೊಡ್ತಾ ಇದ್ದೀರಾ, ಅದು ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲೇನ್ ಬರ್ತಾ ಇದೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆಕ್ಷನ್ ಮೋಡ್ಗೆ ಬನ್ನಿ, ಸಾಕು ಲೇಸಿನೆಸ್ ತುಂಬಾ ಆಯ್ತು, ಇನ್ನೇನ್ ಮಾಡ್ಬೇಕು, ಆಕ್ಷನ್ ತಗೊಳ್ಳುವಂತ ಸಮಯ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ಇನ್ನು ನಿಮ್ಮ ಒಂದು ಕರಿಯರ್ ಲೈಫನ್ನ ನೋಡ್ತಾ ಇದ್ರೆ, ಕರಿಯರ್ ಲೈಫಲ್ಲಿ ಕೂಡ ತುಂಬಾ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಯಾಕೆ ಸ್ಟೆಬಿಲಿಟಿ ಬರ್ತಾ ಇದೆ ಅಂತಂದ್ರೆ, ಮೇ ಬಿ ನೀವು ನಿಮ್ಮ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದೀರಾ, ಮನೆಯವರು ತುಂಬಾ ಹ್ಯಾಪಿ ಆಗಿದ್ದಾರೆ ಇದರಿಂದಾಗಿ.
ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನೀವು ಇಷ್ಟು ಎಕ್ಸಲೆಂಟ್ ಆಗಿ ವರ್ಕ್ ಮಾಡಿರೋದಕ್ಕೆ ಮೇ ಬಿ ನಿಮ್ಗೆ ನೀವೇನಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡುವಂತದ್ದು ಇರ್ಬೋದು, ಅಥವಾ ವೆಹಿಕಲ್ ಪರ್ಚೇಸ್ ಮಾಡುವಂತದ್ದಾಗಿರ್ಬೋದು, ಏನೋ ಒಂದು ಪ್ಲಾನಿಂಗ್ ನಡೀತಾ ಇದೆ ನಿಮ್ಮ ಮೈಂಡ್ ಅಲ್ಲಿ. ಯಾಕಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ತಾ ಇದ್ದೀರಾ. ಹಾಗಿದ್ರೆ ಬರುವಂತ ದಿನಗಳಲ್ಲಿನೂ ತುಂಬಾ ಚೆನ್ನಾಗಿರುವಂತದ್ದು ನೀವು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ. ಯಾವ ರೀತಿ ಅಂತಂದ್ರೆ, ನಿಮ್ಮಲ್ಲಿ ಕೆಲವೊಂದಿಷ್ಟು ಹಿಡನ್ ಸೀಕ್ರೆಟ್ಸ್ ಇರುತ್ತೆ. ನಿಮ್ಮ ಒಂದು ಬಿಸ್ನೆಸ್ಸಿಗೆ ರಿಲೇಟೆಡ್ ಇರ್ಬೋದು, ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು. ಆ ಸೀಕ್ರೆಟ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೂ ನಿಮ್ಮ ಒಂದು ಲೈಫಲ್ಲಿ ಏನ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಬೆಳವಣಿಗೆ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಕರಿಯರ್ ಲೈಫಿಗೆ ಅಥವಾ ಜಾಬ್ ಅಲ್ಲಿ. ಬಿಸ್ನೆಸ್ ಏನಾದ್ರೂ ಮಾಡ್ತಾ ಇದ್ದೀರಾ, ಆ ಒಂದು ಹೊಸ ಹೊಸ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಬೆಳವಣಿಗೆಯನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ ನಿಮ್ಮ ಈ ಒಂದು ಸೀಕ್ರೆಟ್ಸ್ ಅನ್ನ ಯಾರಿಗೂ ಕೂಡ ನೀವು ಬಿಚ್ಚಿಡೋದಿಲ್ಲ, ನಿಮ್ಮಲ್ಲೇನೆ ಇರ್ತೀರಾ. ಹಾಗೆ ನಿಮ್ಮ ಇಂಟ್ಯೂಷನ್ ಕೂಡ ಆಕ್ಟಿವೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ. ಇಂಟ್ಯೂಷನ್ ಇಟ್ ಮೀನ್ಸ್ ನೀವು ಸ್ವಲ್ಪ ದೇವ್ರ ಕಡೆ ಒಲವು ಜಾಸ್ತಿ ಇರುವಂತದ್ದು, ಸ್ವಲ್ಪ ಮೆಡಿಟೇಷನ್ ಮಾಡುವಂತದ್ದು. ಇದರಿಂದಾಗಿ ನಿಮ್ಗೆ ಕರಿಯರ್ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ. ಏನಾದ್ರೂ ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡ್ತಾ ಇದ್ರೆ, ಏನಾದ್ರೂ ಡಾಕ್ಯುಮೆಂಟ್ ರಿಲೇಟೆಡ್ ಏನಾದ್ರೂ ಇತ್ತಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬಿಟ್ಟು ನೆಕ್ಸ್ಟ್ ಅದನ್ನ ಸಿಗ್ನೇಚರ್ ಮಾಡೋದು ನೀವು ಸ್ವಲ್ಪ ಚೆಕ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಚೆಕ್ಔಟ್ ಮಾಡಿ. ಯೂನಿವರ್ಸ್ ಮೆಸೇಜ್ ಏನ್ ಬರ್ತಾ ಇದೆ ಕರಿಯರ್ಗೆ ಅಂತಂದ್ರೆ, 4 ಆಫ್ ವಾಂಡ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ನೋಡಿ, ಇವಾಗ ನೀವು ಏನು ಕರಿಯರ್ ಅಲ್ಲಿ ನೀವು ಒಂದು ಅಚೀವ್ಮೆಂಟ್ ಅನ್ನ ಮಾಡ್ತೀರಾ, ಅದನ್ನ ಸೆಲೆಬ್ರೇಟ್ ಮಾಡಿ, ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ಯೂಶ್ವಲಿ ಏನಾಗುತ್ತೆ ಹೇಳಿ, ನಾವು ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಎಲ್ಲ ಕರಿಯರ್ ಗ್ರೋತ್ ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಒಂದೇನಂತಂದ್ರೆ, ನಾವು ಮಾಡೋ ಅಂಥದ್ದು ಓಕೆ ಆಗ್ತಾ ಇದೆ ಆಗ್ಲಿ ಅಂತಂತ ಹೇಳಿ ನಾವು ಅದನ್ನ ಜಸ್ಟ್ ಡಿಲೇ ಮಾಡ್ತಾ ಇರ್ತೀವಿ. ಇಲ್ಲಿ ಹೇಳ್ತಾ ಇರುವಂತದ್ದು, ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರು ನಿಮ್ಗೆ ಒಳ್ಳೆಯವ್ರು ಇರ್ತಾರೆ ಅವ್ರ ಜೊತೆಗೆ ನೀವೇನ್ ಮಾಡ್ಬೇಕು, ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನಾನು ಹೇಳಿದೆ ನಿಮಗೆ, ಪ್ರಾಪರ್ಟಿದು ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದು ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಪ್ರಾಪರ್ಟಿ ಪ್ಲಾನ್ ಮಾಡ್ತಾ ಇದ್ದೀರಾ, ಏನಾದರೂ ವೆಹಿಕಲ್ ಪ್ಲಾನ್ ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ಸಮಥಿಂಗ್ ಏನೋ ಮ್ಯಾರೇಜ್ ಆಸ್ಪೆಕ್ಟ್ಸ್ ಇಟ್ಕೊಂಡಿದ್ದೀರಾ, ಎಂಗೇಜ್ಮೆಂಟ್ ಏನಾದರೂ ಇದೆಯಾ, ಕರಿಯರ್ ರಿಲೇಟೆಡ್ ಏನೋ ಒಂದು ಅಚೀವ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನಿಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅದರಿಂದಾಗಿ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ, ನಿಮ್ಮ ಫ್ಯಾಮಿಲಿಯವ್ರ ಸಪೋರ್ಟು ಕೂಡ ಇರುತ್ತೆ. ಹಾಗೆ ಅವರು ಕೂಡ ತುಂಬಾನೇ ಪ್ರೌಡ್ ಫೀಲ್ ಮಾಡ್ಕೊಳ್ಳೋಂಥ ಮೂಮೆಂಟ್ ಅಂತ ಹೇಳ್ಬಹುದು. ಇನ್ನು ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ, ಸ್ವಲ್ಪ ಯಾಕೋ ರಿಲೇಶನ್ಶಿಪ್ ಅಲ್ಲಿ ಯಾಕೋ ಮನಸ್ಸನ್ನ ತುಂಬಾ ನನ್ಕೊಂಡಿದ್ದೀರಾ, ಎನ್ಸೈಟಿ ಕ್ರಿಯೇಟ್ ಆಗ್ತಾ ಇದೆ, ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತ ಹೇಳಿ. ಯಾಕೆ ಅಂದ್ರೆ ನೋಡಿ, ಇವಾಗ ಯಾರೋ ನನ್ಗೆ ಏನೋ ಹೇಳಿದ್ರು, ಹರ್ಟ್ ಆಯ್ತು ಅಂತ ಹೇಳಿ ತುಂಬಾ ಮನ್ಸನ್ನ ನೋವು ಮಾಡ್ಕೊಂಡಿದ್ದೀರಾ. ಯಾರ ಜೊತೆಗೂ ಮಾತಾಡ್ಬೇಕಂತ ನಿಮ್ಗೆ ಮನ್ಸಾಗ್ತಾ ಇಲ್ಲ, ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ. ಏನೋ ನಿಮ್ಗೆ ಸಮಥಿಂಗ್ ಹರ್ಟ್ ಆಗಿದೆ, ಏನೋ ಮಾತಾಡಿದ್ದಾರೆ, ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಹೇಳಿ. ಬಟ್ ಇದು ಕಂಟಿನ್ಯೂ ಆಗಿರೋದಿಲ್ಲ. ಬರುವಂತ ದಿನಗಳಲ್ಲಿ ನೀವು ತುಂಬಾ ಕಮಿಟೆಡ್ ಪರ್ಸನ್ ಆಗಿರೋ ಕಾರಣ ಅದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ. ಇವಾಗೇನೋ ಆ ರೀತಿ ಇದೆ, ಬಟ್ ಇದು ಎನರ್ಜಿ ನಿಮಗೆ ಕಂಟಿನ್ಯೂ ಆಗಿರೋದಿಲ್ಲ. ಸೊ ಬರುವಂತ ದಿನಗಳಲ್ಲಿ ಅದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ, ಕಮಿಟೆಡ್ ಆಗಿರ್ತೀರಾ, ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋವಂಥ ಪರ್ಸನ್ ಆಗಿರ್ತೀರಾ. ಮತ್ತೆ ಆ ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ ಸ್ಟೆಬಿಲಿಟಿ ಬರ್ತಾ ಇದೆ, ಕಮಿಟೆಡ್ ಆಗಿರ್ತೀರ ಇಬ್ರು ಕೂಡ ಒಬ್ರಿಗೊಬ್ರು. ಏನೋ ಆಗಿರುತ್ತೆ, ಎಲ್ಲ ದಿನಗಳು ನಮ್ಮಂತೆನೇ ಇರ್ಬೇಕಂತ ಇರೋದಿಲ್ಲ, ಕೆಲವೊಂದ್ಸಾರಿ ಆಗಿರುತ್ತೆ. ಸೊ ಅದನ್ನ ನೀವೇನ್ ಮಾಡ್ತೀರಾ, ಲೆಟ್ ಗೋ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀರಾ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಹಾಗಿದ್ರೆ, ಎಲ್ರು ನಮ್ಮವ್ರೆ ಅಂತ ಹೇಳಿ ಎಲ್ಲ ವಿಷಯನ ಇನ್ನೊಬ್ರು ಮುಂದೆ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಪರ್ಸನಲ್ ಥಿಂಗ್ಸ್ ಅನ್ನ ಪರ್ಸನಲ್ ಆಗಿನೇ ಇಟ್ಕೊಳ್ಳಿ. ಎಲ್ರು ಮುಂದೆ ಅದನ್ನ ಹೇಳ್ಬೇಕಂತ ಇರೋದಿಲ್ಲ. ಕೆಲವೊಂದ್ಸಾರಿ ಜನ ಏನಿರ್ತಾರೆ, ನಿಮ್ಮ ಮುಂದೆ ಒಂಥರ ಇರ್ತಾರೆ, ನಿಮ್ಮ ಹಿಂದೆ ಒಂಥರ ಇರ್ತಾರೆ. ಯಾರೋ ಒಬ್ರು ನೋಡಿ, ಎಲ್ರು ಲೈಫಲ್ಲೇನು ಒಬ್ರು, ಮನೆಯಲ್ಲಿ ಯಾರಾದ್ರೂ ಒಬ್ರು ಆ ರೀತಿ ಇರ್ತಾರೆ, ಹೊರಗಡೆ ಯಾರಾದ್ರೂ ಒಬ್ರು ಆ ರೀತಿ ಇರ್ತಾರೆ. ಅಂದ್ರೆ ನಮ್ಮಿಂದ ಜಲಸ್ ಆಗುವಂತವ್ರು. ಹಾಗಾಗಿ ಅವ್ರಿಗಾಗಿ ನೀವು ಭಯ ಪಡುವಂತದ್ದು ಅಥವಾ ಫೀಲ್ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇರೋದಿಲ್ಲ. ಏನ್ ಮಾಡ್ಬೇಕು, ಅಂತ ಜನರಿಂದ ನೀವು ದೂರ ಇರಬೇಕು. ಅವರು ಯಾವಾಗ ನಿಮ್ಮ ಡೌನ್ಫಾಲ್ ಆಗುತ್ತೆ, ನೀವು ಏನೇನು ವಿಷಯಗಳನ್ನ ಹೇಳ್ತೀರಾ ಅದ್ರದ್ದು ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಇವಾಗ ಏನೋ ನೀವು ಹೇಳಿದೀರಾ, ಅದನ್ನ ಅವ್ರು ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ತಾರೆ.
ಓಕೆ, ಹಾಗಾಗಿ ಅಂಥ ವ್ಯಕ್ತಿಗಳಿಂದ ದೂರ ಇರಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ತುಂಬ ಒಂದು ಇಂಪಾರ್ಟೆಂಟ್ ಮೆಸೇಜ್ ರಿಲೇಶನ್ಶಿಪ್ ವೈಸ್ ನಿಮಗೆ ಬರ್ತಾ ಇದೆ. ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ, ಯಾರಾದರೂ ಇಬ್ಬರು ಪರ್ಸನ್ ಆ ರೀತಿ ಇರ್ತಾರೆ ನಿಮ್ಮ ಲೈಫಲ್ಲಿ. ಅಂಥವ್ರಿಗೆ ಸ್ಪೆಷಲಿ ನಿಮ್ಮ ಸ್ಟ್ರಾಟಜಿ ರಿಲೇಶನ್ಶಿಪ್ಪಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಈಸಿಯಾಗಿ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಮೆಸೇಜನ್ನು ಮಾಡಿ, ಮತ್ತೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.